ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಏನಪ್ಪ ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂತ ಹೇಳಿದ್ರೆ, ಫಂಕ್ಷನ್ ಒಳಗಡೆ ಫಂಕ್ಷನ್ ನ ಅಪ್ಲೈ ಮಾಡುವಂಥದ್ದು. ಅಂದ್ರೆ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಹಾಕಿ ಸಾಲ್ವ್ ಮಾಡುವಂತಹ ಪ್ರೋಸೆಸ್ಗೆ ಕಾಂಪೋಸಿಷನ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಡೆಫಿನೇಷನ್ ಅಂತ ನೋಡೋದಕ್ಕಿಂತ ಒಂದು ಎಕ್ಸಾಂಪಲ್ ವೈಸ್ ನೋಡ್ಕೊಂಡು ಬಂದ್ರೆ ನಮ್ಗೆ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಎಫ್ ಫ್ರಮ್ ಎ ಟು ಬಿ ಅನ್ನೋದು ಒಂದು ಫಂಕ್ಷನ್. ಸೊ ನಾನಿಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಅಂತ ಹೇಳಿ ತಗೋತಾ ಇದ್ದೀನಿ. ಅದೇ ತರ ಜಿ ಫ್ರಮ್ ಬಿ ಟು ಸಿ ಅನ್ನುವಂಥದ್ದು ಇನ್ನೊಂದು ಫಂಕ್ಷನ್. ಇಲ್ಲಿ ನಾನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಎಕ್ಸ್ ಪ್ಲಸ್ 4 ಅಂತ ಹೇಳಿ ತಗೋತಾ ಇದ್ದೀನಿ. ಓಕೆನಾ? ಎಫ್ ಫ್ರಮ್ ಎ ಟು ಬಿ ಇಸ್ ಎ ಫಂಕ್ಷನ್, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x. ಜಿ ಫ್ರಮ್ ಬಿ ಟು ಸಿ ಇಸ್ ಎ ಫಂಕ್ಷನ್, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಹೇಳಿ ತಗೋತಾ ಇದ್ದೀನಿ. ಇದನ್ನ ನಾವು ಹೇಗಪ್ಪ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಹಾಗೆ ರೆಪ್ರೆಸೆಂಟ್ ಮಾಡಿ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ 3 ಫಂಕ್ಷನ್ಸ್ ಇದೆ, ಎ ಬಿ ಸಿ. ಓಕೆನಾ? ಎ ಬಿ ಹೋಗಿದೆ, ಬಿ ಸಿ ಹೋಗಿದೆ. ಇಲ್ಲಿ 2 ಫಂಕ್ಷನ್ಸ್ ಕೂಡ ಎಕ್ಸಿಸ್ಟ್ ಆಗಿದೆ. ಇಲ್ಲಿ ಎಫ್ ಅನ್ನೋದು ಒಂದು ಫಂಕ್ಷನ್, ಜಿ ಅನ್ನೋದು ಒಂದು ಫಂಕ್ಷನ್. ನೋಡಿ, ಇಲ್ಲಿ ಇದು ಫಂಕ್ಷನ್ ಏನು, ಸೆಟ್ ಏನು ಎ, ಇದು ಸೆಟ್ ಏನು ಬಿ, ಇದು ಸೆಟ್ ಏನು ಸಿ. ಸೆಟ್ ಎ ಇಂದ ಸೆಟ್ ಬಿ ಗೆ ನಾನು ಡಿಫೈನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ಏನಾಗಿರುತ್ತೆ, ಫಂಕ್ಷನ್ ಎಫ್ ನ ನಾನು ಡಿಫೈನ್ ಮಾಡ್ತಾ ಇರ್ತೀನಿ. ಇಲ್ಲಿರುವಂತದ್ದು ಇದೇನಾಗಿರುತ್ತೆ, ಎಫ್ ಆಫ್ ಎಕ್ಸ್ ಆಗಿರುತ್ತೆ. ದಿಸ್ ಇಸ್ ಎಫ್ ಆಫ್ ಎಕ್ಸ್. ಸರಿನಾ? ಇಲ್ಲಿ ಎಫ್ ಫಂಕ್ಷನ್ ನಾನು ಆಪರೇಟ್ ಮಾಡ್ತಾ ಇರ್ತೀನಿ. ಬಿ ಇಂದ ಸಿ ಹೋಗ್ತಾ ಇದೆ ಅಂತ ಅಂದ್ರೆ, ಬಿ ಇಂದ ಸಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಜಿ ಫಂಕ್ಷನ್ ನಾನು ಆಪರೇಟ್ ಮಾಡ್ತಾ ಇರ್ತೀನಿ. ಸೊ ಈಗ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x. ಎಕ್ಸ್ ಗೆ ನಾನು ಏನು ಕೊಟ್ಟೆ, ಈಗ ಫಾರ್ ಎಕ್ಸಾಂಪಲ್ ಸೆಟ್ ಎ ಇಸ್ ಈಕ್ವಲ್ ಟು 1, 2, 3 ನಾನು ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಸೆಟ್ ಎ ಇಸ್ ಈಕ್ವಲ್ ಟು 1, 2, 3 ಆಯಿತು ಅಂತಂದ್ರೆ ಎಕ್ಸ್ ಜಾಗಕ್ಕೆ 1, 2, 3 ನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. 3 ಇಂಟು 1, 1, 2, 3. ಸರಿನಾ? ಸೊ ಎಕ್ಸ್ ಗೆ ನಾನು 1 ಕೊಟ್ಟೆ, ಆಗ 3 ಇಂಟು 1 ಏನಾಯಿತು, ಇಟ್ ಇಸ್ 3. ಸೊ 3. ಎಕ್ಸ್ ಗೆ ನಾನು 2 ಕೊಟ್ಟೆ, 2 ಕೊಟ್ಟಾಗ 3 2 6 ಆಯಿತು. ಎಕ್ಸ್ ಗೆ ನಾನು 3 ಕೊಟ್ಟೆ, 3 3 9 ಆಯಿತು. ಹೌದಲ್ವಾ? ಸೊ ಹಾಗಿದ್ಮೇಲೆ 1 3 ಜೊತೆ ಮ್ಯಾಪ್ ಆಯಿತು, 2 6 ಜೊತೆ ಮ್ಯಾಪ್ ಆಯಿತು, 3 9 ಜೊತೆ ಮ್ಯಾಪ್ ಆಯಿತು. ಹೌದಲ್ವಾ? ಸೊ ಇದು ಎಫ್ ಆಫ್ ಎಕ್ಸ್, ಇದು ಎಕ್ಸ್, ಇದು ಎಫ್ ಆಫ್ ಎಕ್ಸ್. ಇದೇನಾಯಿತು, ಡೊಮೇನ್ ಆಯಿತು. ಇದು ಡೊಮೇನ್. ಸೊ ಇಲ್ಲಿ ನಾನು ಎಫ್ ಒಳಗಡೆ ಏನನ್ನು ಕೊಟ್ಟಿದ್ದೀನಿ, ಎಕ್ಸ್ ಕೊಟ್ಟಿದ್ದೀನಿ. ಸರಿನಾ? ಇದು ಏನಾಯ್ತು, ನನಗೆ ಕೋಡೊಮೇನ್ ಆಯ್ತು. ಅರ್ಥ ಆಯ್ತಾ? ಸೊ ಈಗ ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, ಫಂಕ್ಷನ್ ನ ಬಿ ಇಂದ ಸಿ ಗೆ ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಬಿ ಇಂದ ಸಿ ಗೆ ನಾನು ಡಿಫೈನ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ 3 6 9 ಇದು ಇವಾಗ ಮತ್ತೆ ಏನಾಗುತ್ತೆ, ಡೊಮೇನ್ ಆಗುತ್ತೆ. ಇದು ಡೊಮೇನ್ ಆಗುತ್ತೆ. ಸೊ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ಜಿ ಆಫ್ ಎಕ್ಸ್ ಅಂತ ಅಂದ್ರೆ ಎಕ್ಸ್ ಜಾಗಕ್ಕೆ ಏನನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು, ನಾನು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಹೌದಲ್ವಾ? ಸೊ ಅಂತ ಅಂದ್ರೆ ಅರ್ಥ ಏನು, ಜಿ ಆಫ್ 3x ಆಯ್ತು. ದಟ್ ಮೀನ್ಸ್ 3x, ಎಕ್ಸ್ ಜಾಗಕ್ಕೆ ಏನಾಗ್ತಾ ಇದ್ದೀನಿ ನಾನು, 3x ಆಗ್ತಾ ಇದ್ದೀನಿ, ಪ್ಲಸ್ 4. ಸರಿನಾ? ಸೊ ಇವಾಗ ನಾನೇನಾಗುತ್ತೆ, ಎಕ್ಸ್ ಗೆ ನಾನು 3 ಕೊಡ್ತೀನಿ, 3 3 9, 9 ಪ್ಲಸ್ 4, x is equal to 3 into 3 into 1 plus 4 7 ಅದೇ ತರ 6 3 into 2 plus 4 10 3 into 3 plus 4 9 plus 4 13. ಸೊ ಇದ್ಮೇಲೆ 3 7 ಜೊತೆ ಮ್ಯಾಪ್ ಆಯಿತು, 6 10 ಜೊತೆ ಮ್ಯಾಪ್ ಆಯಿತು, 9 13 ಜೊತೆ ಮ್ಯಾಪ್ ಆಯಿತು. ಹೌದಲ್ವಾ? ಸೊ ಹಂಗಿದ್ಮೇಲೆ ಈಗ ನಾನು ಜಿ ಫಂಕ್ಷನ್ ಒಳಗಡೆ ನಾನು ಏನನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ, ಜಿ ಒಳಗಡೆ 3x ಹಾಕಿದ್ದೀನಿ. ಜಿ ಒಳಗಡೆ 3x ಹಾಕಿದ್ದೀನಿ ಅಂದ್ರೆ ಏನ್ ಹಾಕಿದ್ದೀನಿ ಅಂತ ಅರ್ಥ, ಎಫ್ ಆಫ್ ಎಕ್ಸ್ ನ ಹಾಕಿದ್ದೀನಿ ಅಂತ ಅರ್ಥ. ಸೊ ಹಂಗಿದ್ಮೇಲೆ ಇದೇನಾಯ್ತು, ಇವಾಗ ನಮ್ಗೆ ಜಿ ಆಫ್ ಎಫ್ ಆಫ್ ಎಕ್ಸ್ ಆಯ್ತು. ಅರ್ಥ ಆಯ್ತಾ? ಸೊ ಇದೇ
ಕಾಂಪೋಸಿಷನ್ ಆಫ್ ಫಂಕ್ಷನ್. ಸೊ ಇದನ್ನ ನಾನು ಹೆಂಗೆ ಬರೀಬೋದಪ್ಪ ಅಂತ ಹೇಳಿದ್ರೆ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ಬೋದು. ದಿಸ್ ಈಸ್ ದ ಕಾಂಪೋಸಿಷನ್ ಆಫ್ ಫಂಕ್ಷನ್. ಜಿ ಇಂದ ಜಿ ಒಳಗಡೆ ನಾನು ಎಫ್ ನ ತಗೊಂಡು ಡಿಫೈನ್ ಮಾಡ್ತಾ ಇದ್ದೀನಿ, ಜಿ ಆಫ್ ಎಫ್ ಆಫ್ ಎಕ್ಸ್. ಓಕೆನಾ. ನೆಕ್ಸ್ಟ್ ಇವಾಗ ಅದೇ ಫಂಕ್ಷನ್ ನ ಜಿ ಆಫ್ ಎಕ್ಸ್ ನ ತಗೊಂಡು ರೆಪ್ರೆಸೆಂಟ್ ಮಾಡೋಣ. ಸೊ ಈಗ ಫಾರ್ ಎಕ್ಸಾಂಪಲ್ ಜಿ ಫಂಕ್ಷನ್ ಫಸ್ಟ್ ಡಿಫೈನ್ ಆಗ್ತದೆ. ದಿಸ್ ಇಸ್ ದ ಸೆಟ್ ಎ, this is the set B and this is the set C. Okay na. Set A ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1 2 3 ಇದೆ. ಸೊ G ಇಂದ ನಮಗೆ A ಇಂದ B ಗೆ ಯಾವ ಫಂಕ್ಷನ್ ಡಿಫೈನ್ ಆಗ್ತಿದೆ? F from A to B ಇರೋದು G from A to B ಆಗಿದೆ. ಇಲ್ಲಿ G ಡಿಫೈನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಮೊದಲು G ಡಿಫೈನ್ ಆಗ್ತಿದೆ. G ಡಿಫೈನ್ ಆಗ್ತಿದೆ ಅಂತ ಅಂದಾಗ ನಮಗೆ ಫಂಕ್ಷನ್ G ಆಫ್ ಫಂಕ್ಷನ್ ಏನು? G of x is equal to x plus 4. ಸೊ x plus 4 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? x plus 4, 1 plus 4, 5, 2 plus 4, 6, 3 plus 4, 7. ಸೊ 1 5 ಜೊತೆ ಮ್ಯಾಪ್ ಆಗುತ್ತೆ, 2 6 ಜೊತೆ ಮ್ಯಾಪ್ ಆಗುತ್ತೆ, 3 7 ಜೊತೆ ಮ್ಯಾಪ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಜಿ ಎ ಇಂದ ಈಗ ಬಿ ಇಂದ ಸಿ ಹೋಗ್ತಿದೆ ಅಂತ ಹೇಳಿದ್ರೆ ಫಂಕ್ಷನ್ ಎಫ್ ಇದೆ ಅಂತ ಅರ್ಥ. ಓಕೆನಾ. ಎಫ್ ಫಂಕ್ಷನ್ ಇದೆ ಅಂತ ಅರ್ಥ. ಸೊ ಎಫ್ ಫಂಕ್ಷನ್ ಇದೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನರ್ಥ? 3 ಇಂಟು ಎಕ್ಸ್. ಇದು ನನ್ಗಿಲ್ಲಿ ಡೊಮೇನ್ ಆಗಿ ಆಕ್ಟ್ ಮಾಡುತ್ತೆ, ಇದು ಕೋ ಡೊಮೇನ್ ಆಗುತ್ತೆ, ಹೌದಲ್ವಾ? ಸೊ ಇದನ್ನ ಕನ್ಸಿಡರ್ ಬಿ ಟು ಸಿ ಕನ್ಸಿಡರ್ ಮಾಡಿದಾಗ ಇದು ಡೊಮೇನ್ ಆಗುತ್ತೆ, ಇದು ಕೋ ಡೊಮೇನ್ ಆಗುತ್ತೆ. ಸೊ ಎಫ್ ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ನಾನು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ 3 ಇಂಟು ಎಕ್ಸ್ ಅಂದ್ರೆ ಏನು? ಎಕ್ಸ್ ಪ್ಲಸ್ 4 ಅಂತ. ಎಕ್ಸ್ ಪ್ಲಸ್ 4 ಇದನ್ನ ಡಿಫೈನ್ ಮಾಡ್ಕೋತೀನಿ. ಏನಾಗುತ್ತೆ? 3x ಪ್ಲಸ್ 12, ಹೌದಲ್ವಾ? 3x ಪ್ಲಸ್ 12. ಎಕ್ಸಿಗೆ ನಾನು 1 ಕೊಡ್ತೀನಿ. ಎಕ್ಸಿಗೆ ನಾನು 1 ಕೊಡ್ತೀನಿ ಅಂತ ಹೇಳಿದ್ರೆ 3 ಇಂಟು 1 ಪ್ಲಸ್ 12 ಎಷ್ಟಾಗುತ್ತೆ? 15 ಅದೇ ತರ ನಾನು 3x is equal to 2 ಕೊಡ್ತೀನಿ. x is equal to 2 ಕೊಡ್ತೀನಿ ಅಂದ್ರೆ 3 ಇಂಟು 2 ಪ್ಲಸ್ 12 ಎಷ್ಟಾಯ್ತು? 3 2s 6, 6 ಪ್ಲಸ್ 12 ಅಂದ್ರೆ 18 ಆಯ್ತು, ಹೌದಲ್ವಾ? ಅದೇ ತರ x is equal to 3 ಕೊಡ್ತೀನಿ ನಾನು. x is equal to 3 ಕೊಡ್ತೀನಿ ಅಂದ್ರೆ 3 ಇಂಟು 3 ಪ್ಲಸ್ 12, 12 ಪ್ಲಸ್ 9 ಅಂದ್ರೆ 21 ಆಯ್ತು. ಸೊ 5 15 ಜೊತೆ ಮ್ಯಾಪ್ ಆಯ್ತು, 6 18 ಜೊತೆ, ಸೊ 7 21 ಜೊತೆ. ಸೊ ಹಂಗಿದ್ಮೇಲೆ ಇಲ್ಲಿಗೆ ಯಾವ್ಯಾವ ಬಂತು? ಎಫ್ ಒಳಗಡೆ ಏನ್ ಬಂತು? ಎಫ್ ಆಫ್ ಜಿ ಆಫ್ ಎಕ್ಸ್ ನಾನು ಸಬ್ಸ್ಟಿಟ್ಯೂಷನ್ ಮಾಡಿದೆ. ಅರ್ಥ ಆಯ್ತಾ? ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ನಾನು ಏನ್ ಮಾಡಿದೆ? ಸಬ್ಸ್ಟಿಟ್ಯೂಷನ್ ಮಾಡಿದೆ. ಅವಾಗ ನನ್ಗೆ ಏನ್ ಬಂತು ಇದನ್ನ ಅಂತ ಹೇಳಿದ್ರೆ ಎಫ್ ಕಾಂಪೋಸಿಷನ್ ಆಫ್ ಜಿ ಆಫ್ ಎಕ್ಸ್ ಬಂತು. ಅಬ್ಸರ್ವ್ ಮಾಡಿ, ಎಫ್ ಇದು ಜಿ ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್. ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಏನಪ್ಪಾ ಬಂದಿದೆ ಅಂತ ಹೇಳಿದ್ರೆ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಏನಪ್ಪಾ ಬಂದಿದೆ ಅಂತ ಹೇಳಿದ್ರೆ 7, 10, 13 ಬಂದಿದೆ. ಅದೇ ಎಫ್ ಕಾಂಪೋಸಿಷನ್ ಆಫ್ ಜಿ ಏನಪ್ಪಾ ಬಂದಿದೆ ಅಂತ ಹೇಳಿದ್ರೆ ಎಫ್ ಕಾಂಪೋಸಿಷನ್ ಆಫ್ ಜಿ ಆಫ್ ಎಕ್ಸ್ ಏನಪ್ಪಾ ಬಂದಿದೆ ಅಂತ ಹೇಳಿದ್ರೆ 15, 18, 21. ಸರಿನಾ? ಇಸ್ ದೇರ್ ಈಕ್ವಲ್? ನೋ. ಸೊ ಎಫ್ ಕಾಂಪೋಸಿಷನ್ ಆಫ್ ಜಿ ಆಫ್ ಎಕ್ಸ್ ಈಸ್ ನೆವರ್ ಬಿ ಇಸ್ ಈಕ್ವಲ್ ಟು ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಾ ಹೇಳಿದ್ದು? ಸೊ ಇದನ್ನ ಡೆಫಿನೇಷನ್ ಒಂದು ನೋಡೋಣ. ಡೆಫಿನೇಷನ್ ವೈಸ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಕಂಪ್ಲೀಟ್ ಕಾಂಪೋಸಿಟ್ ಫಂಕ್ಷನ್ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ವೆರಿ 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 ಈಸಿ. ಈ ರೀತಿ ನಾವು ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ನ ಡಿಫೈನ್ ಮಾಡ್ತೀವಿ. ಡೆಫಿನೇಷನ್ ನೋಡೋಣ. ಕಾಂಪೋಸಿಷನ್ ಆಫ್ ಫಂಕ್ಷನ್ ಡೆಫಿನೇಷನ್ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ let f from a to b and g from b to c be two functions, then the composite of f and g are denoted by g or the g composition of f. So it is defined as g composition of f of x from a to c is given by g of f of x is equal to g of f of x for all x belongs to a. So ಇದರೊಳಗಡೆ ನಮಗೆ ನೋಡಿ ಇದು ಎಕ್ಸ್, ಓಕೆನಾ? ಇಲ್ಲಿ ಫಂಕ್ಷನ್ ಡಿಫೈನ್ ಆಗುವಂತ ನಮಗೆ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ಎಫ್. ಸೊ ಇದು ಯಾವ ಸೆಟ್ ನಮ್ಗೆ ಬರುವಂತದ್ದು? ಇದು ಎಫ್ ಡಿಫೈನ್ ಆಗುತ್ತೆ. ಇದು ಎ ಸೆಟ್, ಸಾರಿ ಇದು ಎ ಸೆಟ್, ಇದು ಬಿ ಸೆಟ್, ಇದು ಸಿ
ಸಿ ಸೆಟ್. ಓಕೆನಾ? ಸೊ ಇಲ್ಲಿ ಡಿಫೈನ್ ಆಗುವಂಥದ್ದು ಜಿ ಆಗಿರುತ್ತೆ. ಸೊ ಎಕ್ಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಡಿಫೈನ್ ಆಯಿತು ಅಂತ ಹೇಳಿದ್ರೆ ಇದೇನಾಗುತ್ತೆ, ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಇದು ನನ್ಗೆ ಅವಾಗ ಡೊಮೇನ್ ಆಗಿರುತ್ತೆ, ಇದು ಕೋಡೊಮೇನ್ ಆಗಿರುತ್ತೆ. ಮತ್ತೆ ಅದು ಜಿ ನಲ್ಲಿ ಡಿಫೈನ್ ಆಯಿತು ಅಂತ ಹೇಳಿದ್ರೆ ದಿಸ್ ಕುಡ್ ಬಿ ಜಿ ಒಳಗಡೆ ಎಫ್ ಆಫ್ ಎಕ್ಸ್ ಬರುತ್ತೆ. ಸೊ ಹಂಗೆ ಆದ್ಮೇಲೆ ನಾವು ಇದನ್ನ ಡಿಫೈನ್ ಮಾಡ್ತೀವಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಓಕೆನಾ? ಸೊ ಅವಾಗ ನಮ್ಗೆ ಇದು ಡೊಮೇನ್ ಆಗುತ್ತೆ, ಇದು ಕೋಡೊಮೇನ್ ಆಗುತ್ತೆ. ಫಂಕ್ಷನ್ ಇಲ್ಲಿ ಹೇಗೆ ಡಿಫೈನ್ ಆಗಿರುತ್ತೆ ಅಂದ್ರೆ ಎಫ್ ಫ್ರಮ್ ಜಿ ಕಾಂಪೋಸಿಷನ್ ಆಫ್ ಎಫ್ ಫ್ರಮ್ ಎ ಇಂದ ಸಿ ಗೆ ಡಿಫೈನ್ ಆಗಿರುತ್ತೆ. ಇದು ಜಿ ಕಾಂಪೋಸಿಷನ್ ಆಫ್ ಎಫ್. ಸೊ ಅದೇ ತರ ಎಫ್ ಕಾಂಪೋಸಿಷನ್ ಆಫ್ ಜಿ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ದ ಫಂಕ್ಷನ್ ಸೆಟ್ ಎ, ದಿಸ್ ಇಸ್ ದ ಸೆಟ್ ಬಿ ಅಂಡ್ ದಿಸ್ ಇಸ್ ದ ಸೆಟ್ ಸಿ. ಓಕೆನಾ? ಸೆಟ್ ಎ, ಸೆಟ್ ಬಿ, ಸೆಟ್ ಸಿ ಇದೆ. ಸೊ ಇದು ಫಂಕ್ಷನ್ ಎಕ್ಸ್. ಎಕ್ಸ್ ಇರುವಂತದ್ದು ನನ್ಗೆ ಇಲ್ಲಿ ಜಿ ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಜಿ ಆಫ್ ಎಕ್ಸ್ ಆಯ್ತು. ಅದೇ ಫಂಕ್ಷನ್ ಇಲ್ಲಿ ನಮ್ಗೆ ಅಲ್ಲಿಂದ ಎಫ್ ಫಂಕ್ಷನ್ ನಡೀತಾ ಇದೆ ಅಂತಂದ್ರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಆಯ್ತು. ಫಂಕ್ಷನ್ ಎಲ್ಲಿಂದ ಡಿಫೈನ್ ಆಯ್ತು, ಎ ಇಂದ ಸಿ ಗೆ ಡಿಫೈನ್ ಆಯ್ತು. ಅಂದ್ರೆ ಎಫ್ ಕಾಂಪೋಸಿಷನ್ ಆಫ್ ಜಿ ಆಫ್ ಎಕ್ಸ್ ಫ್ರಮ್ ಎ ಟು ಸಿ ಆಗಿತ್ತು. ಇಲ್ಲಿ ಜಿ ಫಂಕ್ಷನ್ ಫಸ್ಟ್ ನಡೀತು ಅಂತ ಹೇಳಿದ್ರೆ ಸೊ ಅವಾಗ ನಮ್ಗೆ ಇದು ಕೂಡ ಏನಾಗಿರುತ್ತೆ, ಫಂಕ್ಷನ್ ಈ ರೀತಿ ಡಿಫೈನ್ ಆಗಿರುತ್ತೆ. ಇದನ್ನ ನಾವು ಎಫ್ ಕಾಂಪೋಸಿಷನ್ ಆಫ್ ಜಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಓಕೆ.